ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಅಲ್ಹಮ್ದುಲಿಲ್ಲಾ, ಎಲ್ಲರಿಗೂ ನಮ್ಮ ಒಂದು ಚಾನೆಲ್ಗೆ ಸ್ವಾಗತ. ಪ್ರೀತಿಯ ಸಹೋದರರೇ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಜನ್ಮದಿನದ ಪ್ರಯುಕ್ತ ನಮ್ಮ ಒಂದು ಚಾನೆಲ್ನಲ್ಲಿ ಮದುವೆಗಳು, ಅದೇ ರೀತಿ ಪ್ರವಾದಿಯವರ ವಿಶೇಷತೆಗಳು ಒಂದೊಂದೇ ಆಗಿ ನಮ್ಮ ಒಂದು ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಲಾಗುತ್ತಿದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಶೇರ್ ಮಾಡಿ, ಜನರಿಗೆ ತಲುಪಿಸಿ ಅಂತ ಹೇಳ್ತಾ ಇವತ್ತಿನ ವಿಷಯ, ಪ್ರೀತಿಯ ಸಹೋದರರೇ, ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಮಾತು. ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಗೆ ಮಾತನಾಡುತ್ತಿದ್ದರು ಎಂಬುದನ್ನು ಕೂಡ ಸ್ವಹಾಬಿಗಳು ನಮಗೆ ಕಲಿಸಿಕೊಟ್ಟಿದ್ದಾರೆ. ಪ್ರೀತಿಯ ಸಹೋದರರೇ, ಪ್ರಪಂಚದ ಯಾವ ಚರಿತ್ರೆ ಪುರುಷನಿಗೂ ಲಭಿಸದ ಅಂಗೀಕಾರವಾಗಿದೆ ಇದು. ಸುಬ್ಹಾನಲ್ಲಾಹ್, ಎಷ್ಟೊಂದು ಸ್ವಾಧೀನವುಳ್ಳ ನಾಯಕನಾದರೂ ಸರಿ, ಯಾರು ಅವನು ತಿನ್ನುವುದು ಮತ್ತು ಕುಡಿಯುವುದು ಹೇಗೆ ಎಂಬುದನ್ನು ಗಮನಿಸುವುದಿಲ್ಲ. ಮರಣ ಹೊಂದಿದ ನಂತರ ಅವನನ್ನು ಜನರು ನೆನಪಿಸುತ್ತಿರುವುದಿಲ್ಲ. ಆದರೆ ಸ್ವಹಾಬಿಗಳು ಮುತ್ತು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪ್ರತಿಯೊಂದು ಚಲನವಲನಗಳನ್ನು ಗಮನಿಸಿ ತಿಳಿಸಿಕೊಟ್ಟದ್ದು ಗ್ರಂಥಗಳಲ್ಲಿ ದಾಖಲಾಗಿದೆ. ಆಯಿಷಾ ಬೀವಿ ರಲಿಯಲ್ಲಾಹು ಅನ್ಹುರವರು ಹೇಳುತ್ತಾರೆ, ನೀವು ವೇಗವಾಗಿ ಮಾತನಾಡುವಂತೆ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ವೇಗವಾಗಿ ಮಾತನಾಡುತ್ತಿರಲಿಲ್ಲ. ಅವರು ಯಾವುದೇ ಅಸ್ಪಷ್ಟತೆ ಇಲ್ಲದೆ ವ್ಯಕ್ತವಾಗಿ ಮಾತನಾಡುತ್ತಿದ್ದರು. ಕೇಳುಗರಿಗೆ ಸುಲಭವಾಗಿ ಅರ್ಥವಾಗುವ ಮತ್ತು ಗಮನವಿಟ್ಟು ಕೇಳಿದರೆ ಕಂಠಪಾಠ ಮಾಡಲು ಸಾಧ್ಯವಾಗುವ ಮಾತುಗಳಾಗಿದ್ದವು. ಅವರ ಮಾತುಗಳಲ್ಲಿ ಬೇಗನೆ ಅರ್ಥವಾಗದ ಆಶಯಗಳಿದ್ದರೆ ಅದರ ಆಶಯವನ್ನು ಬಿಡಿಸಿ ಹೇಳುತ್ತಿದ್ದರು. ಉರ್ವತುಬ್ನು ಜುಬೈರ್ ರಲಿಯಲ್ಲಾಹು ಅನ್ಹುರವರು ಇಬ್ನು ಶಿಹಾಬು ಝುಹ್ರಿ ರಲಿಯಲ್ಲಾಹು ಅನ್ಹುರವರೊಂದಿಗೆ ಹೇಳುತ್ತಾರೆ, ಒಮ್ಮೆ ಆಯಿಷಾ ಬೀವಿ ರಲಿಯಲ್ಲಾಹು ಅನ್ಹುರವರು ಹೇಳಿದರು, ಅಬೂ ಹುರೈರಾ ರಲಿಯಲ್ಲಾಹು ಅನ್ಹುರ ಬಗ್ಗೆ ನಾನು ನಿಮಗೆ ಹೇಳಿಕೊಡಲೇ? ಅವರು ಒಂದು ದಿನ ನನ್ನ ಕೋಣೆಯ ಬಳಿ ಬಂದು ಕುಳಿತುಕೊಂಡರು ಹಾಗೂ ಅವರು ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಹದೀಸ್ಗಳನ್ನು ನನಗೆ ವಿವರಿಸಿಕೊಟ್ಟರು. ನಾನು ನಮಾಜ್ ಮಾಡಲು ಹೋದೆ. ಆದರೆ ನಾನು ನಮಾಜ್ ಮುಗಿಸಿ ಬರುವಷ್ಟರಲ್ಲಿ ಅಬೂ ಹುರೈರಾ ರಲಿಯಲ್ಲಾಹು ಅನ್ಹುರವರು ಅಲ್ಲಿಂದ ಹೊರಟು ಹೋಗಿದ್ದರು. ನಾನಲ್ಲಿದ್ದರೆ ಅವರನ್ನು ಎದ್ದು ಹೋಗಲು ಬಿಡುತ್ತಿರಲಿಲ್ಲ. ಕಾರಣ ಅವರು ವೇಗವಾಗಿ ಮಾತನಾಡಿ ಎದ್ದು ಹೋದಂತೆ ಮುತ್ತು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಮಾತನಾಡುತ್ತಿರಲಿಲ್ಲ ಹಾಗೂ ಬಹಳ ಸಮಾಧಾನದಿಂದ ಮಾತನಾಡುತ್ತಿದ್ದರು. ಇಮಾಮ್ ಮುಸ್ಲಿಂ ರಲಿಯಲ್ಲಾಹು ಅನ್ಹುರವರು ಈ ಘಟನೆಯನ್ನು ತಮ್ಮ ಸ್ವಹೀಹ್ನಲ್ಲಿ ಉಲ್ಲೇಖಿಸಿದ್ದಾರೆ. ಯಾವ ವ್ಯಕ್ತಿಯಾದರೂ ಮುತ್ತು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹಸ್ತಲಾಘವ ಮಾಡಿದರೆ ಆ ವ್ಯಕ್ತಿ ಕೈ ಬಿಡುವವರೆಗೂ ಅವರು ತನ್ನ ಕೈಯನ್ನು ಬಿಡುತ್ತಿರಲಿಲ್ಲ. ಅವರ ಸದ್ಗುಣಕ್ಕೆ ಒಂದು ಉದಾಹರಣೆಯಾಗಿತ್ತು. ಸದ್ಗುಣಗಳನ್ನು ಸಂಪೂರ್ಣವಾಗಿರಿಸಲು ನನ್ನನ್ನು ನಿಯೋಗಿಸಲಾಗಿದೆ ಎಂದು ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಹದೀಸ್ ಇದೆ. ಅನಸ್ ಇಬ್ನ್ ಮಾಲಿಕ್ ರಲಿಯಲ್ಲಾಹು ಅನ್ಹುರವರು ಹೇಳುತ್ತಾರೆ, ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಗಮನಿಸಲು, ಕಂಠಪಾಠ ಮಾಡಲು, ಎಚ್ಚೆತ್ತುಕೊಳ್ಳಲು ಮತ್ತು ಯೋಚಿಸಲು ತಮ್ಮ ಮಾತನ್ನು 3 ಬಾರಿ ಪುನರಾವರ್ತಿಸುತ್ತಿದ್ದರು. ಎಷ್ಟು ಬಾರಿ ಕೇಳಿದರೂ ಕೋಪವಿಲ್ಲ. ಸಹಜವಾದ ಒಂದು ವಿಷಯವಾಗಿದೆ. ಎಷ್ಟು ಬಾರಿ ಕೇಳಿದರೂ ಕೆಲವರಿಗೆ ಕೋಪ ಬರುತ್ತದೆ. ಯಾರಾದರೂ ಒಂದು ವಿಚಾರವನ್ನು ಮತ್ತು ಕೇಳಿದರೆ ಮುತ್ತು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಕೋಪ ಬರುತ್ತಿರಲಿಲ್ಲ. ಬದಲಾಗಿ ಅವರದನ್ನು ಬಹಳ ತಾಳ್ಮೆಯಿಂದ ಕೇಳಿ ಆ ಬಗ್ಗೆ ಹೇಳಿಕೊಡುತ್ತಿದ್ದರು. ಒಬ್ಬ ವ್ಯಕ್ತಿ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿ ಬಂದು, ನನಗೆ ಉಪದೇಶಿಸಿರಿ ಎಂದರು. ಆಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು, ನೀವು ಕೋಪಿಸಬಾರದು ಎಂದು ಉತ್ತರಿಸಿದರು. ಹಲವು ಬಾರಿ ಆ ವ್ಯಕ್ತಿ ಅದೇ ಕಾರ್ಯವನ್ನು ಪುನರಾವರ್ತಿಸಿದರು. ಪ್ರತಿ ಬಾರಿಯೂ ಮುತ್ತುನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಉತ್ತರ, ನೀವು ಕೋಪಿಸಬಾರದು ಎಂದೇ ಆಗಿತ್ತು. ಕೋಪದ ಕಾರ್ಯವನ್ನು ಹೇಳುವಾಗ ಕೋಪ ಬರಬಾರದು ಎಂಬ ಮನಃಶಾಸ್ತ್ರ ಸಂಬಂಧಿಸಿದ ಕಾರ್ಯವನ್ನು ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ನಮಗಲ್ಲಿ ಕಲಿಸಿಕೊಟ್ಟಿದ್ದಾರೆ. ವಿದ್ಯೆ ಕಲಿಸುವ ಶಿಕ್ಷಕ ಮನಮುಟ್ಟುವಂತೆ ವ್ಯಕ್ತವಾಗಿ ಆವರ್ತಿಸಿ ಶ್ರಮಪಟ್ಟು ಸುಸ್ಪಷ್ಟವಾಗಿ ಹೇಳಿಕೊಡಬೇಕೆಂದು ನಾವಿದರಿಂದ ಅರಿಯಬಹುದು. ಪ್ರೀತಿಯ ಸಹೋದರೇ,
ಸಹೋದರರೇ, ಅಲ್ಹಮ್ದುಲಿಲ್ಲಾ, ಇನ್ನೂ ಹೆಚ್ಚಾಗಿ ಪ್ರವಾದಿಯವರ ವಿಷಯವನ್ನು ಒಂದೊಂದೇಯಾಗಿ ತಿಳಿಯಲು ಅಲ್ಲಾಹು ತೌಫೀಕ್ ನೀಡಲಿ. ಅದೇ ರೀತಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಕೊನೆಗೊಳಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.